ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಾ, ಬರೀ ವೀಡಿಯೋನೇ ನೋಡೋದಲ್ಲ, ಒಂದು ಲೈಕ್ ಮಾಡಿ, ನಮ್ಮ ವಿಡಿಯೋ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಬಂದು ಓಂ ಶಕ್ತಿ ಮಾಲೆ ಹಾಕ್ಸ್ಕೋತಾ ಇರೋವಾಗ ವೀಡಿಯೋ ಮಾಡ್ಕೊಂಡಿರೋದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ. ಈಗ ವಾಯ್ಸ್ ಕೊಡ್ತಾ ಇರೋದ್ರಿಂದ ವಾಯ್ಸ್ ಒಂದು ಸ್ವಲ್ಪ ಖರಾಬಾಗಿ ಕೇಳಿಸ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇದೇ ಫಸ್ಟ್ ಟೈಮ್ ಓಂ ಶಕ್ತಿ ಮಾಲೆ ಹಾಕ್ಸ್ಕೊತಿರೋದು. ನಾನು 2 ಸಲ ಅಮೌಂಟ್ ಕಟ್ಟಿ ರಿಟರ್ನ್ ಈಸ್ಕೊಬಿಟ್ಟಿದ್ದೆ. ಅಂದರೆ ನಮ್ಮೂರಲ್ಲಿ ಒಬ್ಬರು ಅಕ್ಕ ಚೀಟಿ ಮಾಡ್ತಾರೆ, ಓಂ ಶಕ್ತಿ ಚೀಟಿ ವರ್ಷನವೇ. ನಾನು 2 ಸಲ ಕಟ್ಟಿ 2 ಸಲನೂ ಅಮೌಂಟ್ ಈಸ್ಕೊಬಿಟ್ಟಿದ್ದೆ. ಅಮೌಂಟ್ ರಿಟರ್ನ್ ಈಸ್ಕೊಂಡು ಒಂದು ಸ್ವಲ್ಪ ದಿನಕ್ಕೆ ಸ್ವಲ್ಪ ಹುಷಾರು ತಪ್ಪೋಯ್ತಾ ಇದೆ. ನಾನು ಅವಾಗ ಹರ್ಸ್ಕೊಂಡಿದ್ದೆ, ಅಮ್ಮ ಬರ್ತೀನಿ ಕಣಮ್ಮ ನಿನ್ನ ಬೆಳಗ್ಗೆ ನಾನು ಮಾಲೆ ಹಾಕ್ಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಕಟ್ಕೊಂಡಿದ್ದೆ. ಅದಕ್ಕೋಸ್ಕರ ಹೋದ ಸಲ ಚೀಟಿ ಹಾಕ್ಕೊಂಡಿದ್ದೆ. ಅದಕ್ಕೆ ಈ ಸಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಪ್ಲ್ಯಾನ್ ಮಾಡಿಕೊಂಡು ಈ ಸಲ ಓಂ ಶಕ್ತಿ ಮಾಲೆ ಹಾಕ್ಸ್ಕೊತಿರೋದು. ಮಾಲೆ ಹಾಕ್ಸ್ಕೊತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಜಾಸ್ತಿ ಭಯ ಇತ್ತು. ಹೇಗೋ ಏನೋ ಯಾವ ಥರ ಇರಬೇಕೋ ಆ ನಿಯಮಗಳೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಜಾಸ್ತಿ ಭಯ ಇತ್ತು. ಆಮೇಲೆ ಮಾಲೆ ಹಾಕ್ಸ್ಕೊಂಡು ಸ್ವಲ್ಪ ಎಲ್ಲ ಹೇಳ್ಕೊಟ್ರು, ಹಿಂಗಿರಿ ಹಿಂಗೆ ಮಾಡಿ ಅಂತ. ಪಾಪ ನಮ್ಗೆ ಮಾಲೆ ಹಾಕ್ಸ್ಕೊಂಡಿರೋರು ಎಲ್ಲರೂ ಸಪೋರ್ಟ್ ಕೊಟ್ಟರು, ನಮ್ಗೆ ಹಂಗೆ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿತ್ತು. ಬಂದು ತಿಗಳರು ಹೊಸಳ್ಳಿಯವರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರು ಮಾಲೆ ಹಾಕೋತು. ನಾನು ವೀಡಿಯೋ ಮಾಡಲಿಲ್ಲ. ಅದೆಲ್ಲ ಈ ವಿಡಿಯೋ ಮಾಡ್ತಿದ್ರೆ ಏನಾರು ಅಂತಾರೆ ಗುರುಗಳು ಅಂತ ಹೇಳ್ಬಿಟ್ಟು ನಾನು ಅವೆಲ್ಲ ವೀಡಿಯೋನೇ ಮಾಡಲಿಲ್ಲ. ನಾವು ಹೋಗಿ ಭಜನೆ ಮಾಡಬೇಕಾದ್ರೂ ಅಷ್ಟೇ ಮೊಬೈಲ್ ಎತ್ಕೊಂಡು ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡೋಕೆ ಆಯ್ತಿರಲಿಲ್ಲ. ಯಾಕೆಂದರೆ ನಾವು ಭಜನೆ ಮಾಡಬೇಕಿತ್ತು. ಆದ್ದರಿಂದ ಮೊಬೈಲ್ ಇಟ್ಕೊಂಡು ವೀಡಿಯೋ ನೋಡೋ ಇದರಲ್ಲಿ ಇರಲಿಲ್ಲ. ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ. ಸ್ವಲ್ಪ ಶಾರ್ಟಾಗಿ ಅವ್ರ ಕೈ ಕೊಟ್ಟು ಫೋನ್ನ ಒಂದು ಶಾರ್ಟಾಗಿ ವೀಡಿಯೋಗಳು ಮಾಡಿಕೊಂಡೆ. ಎಲ್ಲ ಸ್ವಾಮಿಗಳು ಅಷ್ಟೇ ಮಾಲೆ ಹಾಕ್ಸ್ಕೊಂಡಿರೋ ಯಾರನ್ನೂ ವೀಡಿಯೋ ಮಾಡಬೇಡ ಅಂತ ಏನು ಹೇಳ್ತಿರ್ಲಿಲ್ಲ. ಅವ್ರೇನು ವೀಡಿಯೋ ಮಾಡು ಅಂತ ಹೇಳಿದ್ರು. ಅಂದರೆ ದೇವ್ರ ಭಜನೆ ಮಾಡಬೇಕಾದ್ರೆ ಫೋನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಫೋನೇ ಎತ್ಕೊಂಡು ಹೋಗ್ತಾ ಇರಲಿಲ್ಲ. ಇದೆಲ್ಲ ನಮ್ಮ ಜೊತೆ ಎಲ್ಲ ಮಾಲೆ ಹಾಕ್ಸ್ಕೊಂಡಿರೋ ಸ್ವಾಮಿಗಳು ಎಲ್ಲರೂ ಶಕ್ತಿಗಳು ಎಲ್ಲರೂ ಒಂದು 5 ವರ್ಷ 3 ವರ್ಷ ಎಲ್ಲ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಇರೋರೆ. ನಾನು ನನ್ನ ತಂಗಿ ಮಾತ್ರ ಫಸ್ಟ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿದ್ರು. ನಾವು ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊತಿದ್ವಿ ಅಂತಲೇ ಅನಿಸ್ತಾ ಇರಲಿಲ್ಲ. ಇವ್ರ ಜೊತೆ ಎಲ್ಲ ಸೇರಿ ಇವರು ಅಷ್ಟೇ, ಇವ್ರು ಫಸ್ಟ್ ಟೈಮ್ ಬಂದವ್ರೇನೋ ಒಂಥರ ಭೇದ ಭಾವ ಮಾಡೋದು, ಇಲ್ಲ ಅಂದರೆ ಒಂಥರ ನೋಡೋದು, ಆ ಥರ ಏನೂ ಇರಲಿಲ್ಲ. ಎಲ್ಲ ಶಕ್ತಿಗಳು ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು, ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು, ಚೆನ್ನಾಗಿ ನಗ್ನಗಿದ್ದಾನೆ ದೇವ್ರ ಸ್ಮರಣೆ ಮಾಡಿಕೊಂಡು ಸಖತ್ತಾಗಿ ನಂಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿರಲಿಲ್ಲ ಲೈಫಲ್ಲಿ. ಇದೇ ಫಸ್ಟ್ ಟೈಮ್ ನಂಗೆ ಓಂ ಶಕ್ತಿಲಿ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಚೆನ್ನಾಗಿತ್ತು. ಹಾಕ್ಸ್ಕೊಂಡಿರೋ ಎಲ್ಲ ಪ್ರತಿಯೊಬ್ಬರು ಶಕ್ತಿಗಳು ಅಷ್ಟೇ. ನಮಗೆ ಫಸ್ಟ್ ಟೈಮ್ ನಾವು ಹೋಯ್ತಿರೋದು, ನಮಗೆ ದೇವ್ರ ಸ್ಮರಣೆ ಮಾಡೋಕೆ ಬರ್ತಾರಲ್ಲ, ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ರು. ಈ ಥರ ಎಲ್ಲ ಹಿಂಗೆ ಮಾಡು ಅಂತ ಹೇಳಿದ್ರು. ಆಮೇಲೆ ದೇವ್ರ ಶಕ್ತಿ ಮಾಲೆ ಹಾಕ್ಸ್ಕೊಂಡಿರೋದ್ರ ಮಾತ್ರ ನಿಜ. ಅವರು ಅಷ್ಟೇ ಒಂದು ಬೈಯೋದು ಇಲ್ಲ ಒಂಥರ ಮಾತಾಡೋದು ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಅಷ್ಟೇ ಕಟ್ಟುನಿಟ್ಟಾಗಿ ಮಾಲೆ ಧರಿಸಿರೋದ್ರಿಂದ ಚೆನ್ನಾಗಿ ಮಾತಾಡಿಸ್ಕೊಂಡು ನಮಗೆ ಚೆನ್ನಾಗಿ ಎಲ್ಲ ಪ್ರೋತ್ಸಾಹ ಕೊಟ್ಟು ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ಎಲ್ಲ ಮಾಮೂಲಿ ಯಾರನ್ನಾರ ಮಾತಾಡಿಸ್ಬೇಕು ಅಂತಂದರೆ ಎಲ್ಲ ಶಕ್ತಿ ಅಂತ ಕರೆದು ಮಾತಾಡಿಸ್ಬೇಕು. ಒಬ್ಬೊಬ್ಬರು ಅಣಿಸ್ಕೊಂಡು ಈ ನಗಿತಾರೆ ಅನ್ನೋ ಬೇಜಾರಿಗೇ ನಾವು ಶಕ್ತಿ ಅಂತ ಸೇರಿಸ್ತಾನೆ ಇರಲಿಲ್ಲ. ಮಾಮೂಲಿ ನಾರ್ಮಲಾಗಿ ಯಾವ ಥರ ಕರೀತದೆ ಅದೇ ಥರ ಕರೀತದೆ. ಅದನ್ನೆಲ್ಲ ಅವರು ಬೈದು ಹೇಳಿದ್ರು ನಮ್ಮ ಶಕ್ತಿಗಳು, ಈ ಥರ ಮಾಡಬೇಡ, ಕರೆಕ್ಟಾಗಿ ಶಕ್ತಿ ಅಂತಲೇ ಕರಿ. ದೇವ್ರು ಮಾಲೆ ಹಾಕ್ಸ್ಕೊಂಡಾಗಿಂದ ನಾನು ರಿಟರ್ನ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಗಿನ ನಮ್ಮ ಯಜಮಾನ್ರು ಮಾತ್ರ ಮಾಲೆಗೆ ಯಾವ ಥರ ಗೌರವ ಕೊಡಬೇಕಿತ್ತು, ಯಾವ ಥರ ದೇವ್ರನ್ನ ನಮ್ಮನ್ನ ಶಕ್ತಿ ಅಂತ ಕರಿಬೇಕಿತ್ತು, ಅದೇ ಥರ ನನ್ನ ಗಂಡ ಯಾವ ಒಂದು ಕಿಂಡಲ್ ಮಾಡೋ ಥರ ಆಗಲಿ ಏನೇ ಆಗಲಿ ಆ ಥರ ಏನೂ ಮಾಡಲಿಲ್ಲ. ಅಷ್ಟೇ ಗೌರವ ಕೊಟ್ಟೆ, ಅಷ್ಟೇ ಇದಾಗೆ ಮಾತಾಡಿಸ್ತಾ ಇದ್ರು ನನ್ನನ್ನು. ನಾನೇ ಸ್ವಲ್ಪ ಬಿಟ್ಟು ದೇವ್ರನ್ನ ಮಾಲೆ ಹಾಕ್ಸ್ಕೊಂಡಿದ್ರು. ಏನ್ರಿ ಹೋಗ್ರಿ ಏನು ಹೋಗ್ಬಾ ಅಂತ ಅಂದ್ಬಿಡೋನೆ. ಅವರೇ ಬೈದು ನನಗೆ ಹೇಳ್ತಿದ್ರು. ಮಾಲೆ ಹಾಕ್ಸ್ಕೊಂಡಿರೋನ್ನ ಮರೆತುಬಿಟ್ಟು ಅವ್ರನ್ನ ಬೈಕೆ ಇದು ಮಾಡ್ತಿದ್ದೆ. ಅವರೇ ಬೈದು ಹೇಳ್ತಿದ್ರು ಮಾಲೆ ಹಾಕ್ಸ್ಕೊಂಡಿದ್ದಿ ಅಂತ. ಹಿಡ್ದು ತೋರಿಸಿ ಹೇಳ್ತಿದ್ರು, ಮಾಲೆ ಅದೇ ನೋಡು ಮುಖವತ್ತಲ್ಲಿ ಮಾಲೆ ಅದೇ ನೋಡು, ಈ ಥರ ಕರಿಬೇಡ ಅಂತ ಬೈದು ಹೇಳ್ತಿದ್ರು. ನಂಗೆ ಓಂ ಶಕ್ತಿಗೆ ಹೋಗೋಕ್ಕೆ ಎಲ್ಲರ ಸಪೋರ್ಟು ಚೆನ್ನಾಗಿತ್ತು. ಅದರಲ್ಲದೆ ಜೊತೆಗೆ ಮಾಲೆ ಧರಿಸಿರೋರು ಎಲ್ಲರ ಶಕ್ತಿಗಳು ಅಷ್ಟೇ ಹಂಗೆ ಸಪೋರ್ಟ್ ಮಾಡಿದ್ರು ನಮಗೆ. ಇದು ಬಂದು ನಮ್ಮ ಮನೆಯಲ್ಲಿ ಭಜನೆ ಮಾಡ್ತಿರೋದು. ಅಂದರೆ ಎಲ್ಲರ ಮನೆ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡ್ರು ಎಲ್ಲರ ಮನೆ ಪ್ರತಿಯೊಂದು ಮನೆಗೂ ಕರೆದೇ ಅರ್ಶಿನ ಕೊಟ್ಟು ಅವ್ರ ಕೈಲಿ ಏನಾಯ್ತದೆ ಅಷ್ಟು ಅನ್ನದಾನ ಮಾಡೋರು ಅನ್ನದಾನ ಮಾಡ್ತಾರೆ, ಇಲ್ಲ ಅಂತಂದರೆ ರಸಾಯನ ಮಾಡೋರು ರಸಾಯನ ಮಾಡ್ತಾರೆ. ಎಲ್ಲರ ಮನೆಗೂ ಹೋಗಿ ಬಂದು ಲಾಸ್ಟಲ್ಲಿ ನಮ್ಮ ಮನೇಲಿ ಮಾಡ್ತಿರೋದು ಇದು. ನಾನು ಲಾಸ್ಟಲ್ಲಿ ಮಾಡಬೇಕು, ನಾನು ವೀಡಿಯೋನೇ ತೊಗೊಂಡಿರಲಿಲ್ಲ. ನನ್ನ ಮಗಳು ಅವಳೇ ಫೋನ್ ಎತ್ಕೊಂಡು ವೀಡಿಯೋ ಮಾಡಿರೋದು ಇದು. ಅರ್ಶಿನ ಕುಂಕುಮ ಕೊಡೋರು ಮನೆ ಹತ್ರ ಎಲ್ಲ ಫೋನ್ ಎತ್ಕೊಂಡು ಹೋಗಿ ವೀಡಿಯೋ ಮಾಡಿದ್ರೆ ಅವ್ರೇನೋ ವೀಡಿಯೋ ಮಾಡೋಕೆ ಬಂದಿದ್ದಾಳೋ, ದೇವ್ರು ಮಾಲೆ ಹಾಕ್ಸ್ಕೊಂಡು ದೇವ್ರು ಮಾಡೋಕೆ ಹೋಗ್ತಿದ್ದಾಳೋ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಫೋನ್ ಎತ್ಕೊಂಡು ಹೋಗಿದ್ರು. ನಾನು ವೀಡಿಯೋನ ಯಾವುದು ವೀಡಿಯೋ ಮಾಡ್ತಾ ಇರಲಿಲ್ಲ.
ನಮ್ಮ ಮನೆಯವ್ರು ಫೋನ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಫೋನ್ ಎತ್ಕೊಂಡು ಹೋಗಿದ್ದೆ. ಒಂದೊಂದು ಸಲ ಫೋನ್ ಮನೇಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಒಂದೊಂದು ಸಲ ಫೋನ್ ಎತ್ಕೊಂಡು ಹೋಗಿ ಅಲ್ಲಿ ಯಾರೋ ಫೋನ್ ತಂದರೆ ಅವ್ರ ಹತ್ರ ವೀಡಿಯೋ ಮಾಡಿಸ್ಕೊಂಡು ರಿಟರ್ನ್ ನನ್ನ ಫೋನಿಗೆ ಕಳಿಸ್ಕೊಳ್ಳೋನಿ ಆ ವೀಡಿಯೋಗಳು ಇದೆಲ್ಲ. ನಾವು ಓಂ ಶಕ್ತಿಗೆ ಹೋಗೋದು 5 ದಿನ ಅದೇನೋ ಟೈಮ್ಗೆ ಮಾಲೆ ಹಾಕ್ಸ್ಕೊಳೋದು, ಓಂ ಶಕ್ತಿ ಮಾಲೆನ 5 ದಿನನೂ ಒಂದೊಂದು ಒಬ್ಬೊಬ್ಬರ ಮನೇಲಿ ಅಷ್ಟು ಹೋಮ ಕರೆದು ನಾವೆಷ್ಟು 29 ಜನ ಇದ್ದೋ, 29 ಜನನೂ ಒಂದೊಂದು ದಿನ ಒಬ್ಬೊಬ್ಬರು ಮನೆ ದಿನಕ್ಕೆ ಒಂದು 3 ಮನೆ 4 ಮನೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತಗೊಂಡು ಅಲ್ಲಿ ಅವ್ರ ದೇವ್ರ ಸ್ಮರಣೆ ಮಾಡಿಬಿಟ್ಟು ಮನೆಗೆ ಬರ್ತಾಯಿದ್ದೋ. ನಾವು ದೇವಸ್ಥಾನ ಮಾಲೆ ಹಾಕ್ಸ್ಕೊಂಡು ಮಶ್ರಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೇ ನಾವು ಭಜನೆ ಮಾಡೋದು. ಬೆಳಗ್ಗೆ ಸಾಯಂಕಾಲ ಹೋಗಿ ಅಲ್ಲೇ ದೇವಸ್ಥಾನ ಹತ್ರ ಭಜನೆ ಮಾಡ್ತಾಯಿದ್ದು.